ಆದ್ರೂ ಅಣ್ಣಯ್ಯ ಇವತ್ತು ಲಕ್ಷ್ಮಕ್ಕ ನೆನ್ನೆ ಮಾಡಿದ್ದು ನನ್ಗಂತೂ ಕರೆ ಅನಿಸ್ಲಿಲ್ಲ ತಕ್ಕ. ಏ ಬುಡ್ಲ ಚಿಕ್ಕ ನಿಂಗ ಅವ್ರವ್ರ ವಿಚಾರ ನಮ್ಗೆ ಯಾಕ. ಇನ್ನೊಂದ್ಸರಿ ಯಾವ್ದಕ್ಕೋ ಕರೆದ್ರು ನಾನು ಹೋಗಕ್ಕಿಲ್ಲ ಕಣ, ಏನಾದ್ರೂ ಮಾಡ್ಕೊಳ್ಳಿ. ಏನ್ ಸಾವ್ಕಾರ್ರೆ, ಮಗನ ಪಕ್ಕದಲ್ಲಿ ಕರ್ಕೊಂಬಂದು ಕೂರಿಸ್ಕೊಬಿಟ್ಟಿರ? ಏನ್ ವಿಚಾರ ಇವತ್ತೇನೈತಿ? ಓಹೋ ಮಹಾಪ್ರಭುಗಳೇ, ನೀವೇನಿಲ್ಲಿ? ಅಪ್ಪ ಅಪ್ಪ, ನೀನ್ ತುಂಬಾ ಚೆನ್ನಾಗಿ ದೋಸ್ ಮಾತೀಯ ಕಣಕ್ಕೋ, ನೀನಂತ ತೂಪಲು. ಅಯ್ಯೋ ಬುಡ್ಡೆ ಇದ್ನೆ, ನಾನು ಯಾರ ಜೊತೆಗಾರು ಮಾತಾಡೋವತ್ ನಂಗೆ ಮಾತಾಡಿ ಅಂದ್ರೆ ನೋಡು ನಾಲ್ಗಿನ ಕಿತ್ತಿ ಕೈ ಕೊಟ್ಬಿಡ್ತೀನಿ. 17 ವರ್ಷ ತುಂಬ್ತಾ ಬಂತು, ಇನ್ನ ಮಾತು ಬರೋಕ್ಕಿಲ್ಲಲ್ಲ, ಹೆಂಗ ನೀನು? ಹೇಯ್ ಅಲ್ಲ ಕಣ್ ಸಾವ್ಕಾರ್ರೆ, ಊರಿಗೆ ಸಾವ್ಕಾರರಾಗಿದ್ರಿ, ಎಲ್ಲಾರು ಕರ್ಕೊಂಡೋಗಿ ತೋರಿಸ್ಬೇಕು ತಾನೆ, ಯಾವ್ದಾರು ಗುಡಿಗೋ ಇಲ್ಲಾಂದ್ರ ಮತ್ತೆ ಹಾಸ್ಪಿಟ್ಲ್ಗೋ ಎಲ್ಲಾರು ತೋರಿಸ್ಕೊಂಡ್ರೆ ತಾನೇ ಸರಿ ಹೋಗೋದು. ಎಷ್ಟು ಅಂತಲ ತೋರಿಸ್ಲಾ ಪೂಜಾರಿ? ನಂಗೂ ತೋರಿಸಿ ತಲೆ ಚಿಟ್ಟಿಡ್ದ್ಬಿಟ್ಟೈತಿ. ಎಲ್ಲಿ ತೋರಿಸಿದ್ರು ಅದೇ ಕತೆ ಐತಿ, ಅದಕ್ಕೆ ಬಿಟ್ಬಿಟ್ಟೇನಿ. ಅದು ಕರೆನೇ ಹೇಳ್ರಿ, ಹೋಗೋ ಹೊತ್ನಾಗ ರೊಕ್ಕ ತಗೊಂಡು ಹೋಯ್ತೀವಿ, ಬರೋ ಹೊತ್ನಾಗ 1 ರೂಪಾಯಿ ರೊಕ್ಕ ಬರಲ್ಲ ಹಾಸ್ಪಿಟ್ಲಾಗ. ಅದೇ ಯಾವ್ದಾರು ಪಂಡಿತರಿದ್ರೆ ನೋಡ್ಬೇಕಿತ್ತು. ತೊದ್ಲು ಮಾತಾಡ್ತಾನ ಈ ಥರ ಅಂತಂದ್ರೆ ಸರಿಗಿರಿ ಮಾಡ್ತಿದ್ರೇನು? ಹ್ಞೂ ಕಣ್ಲ, ನೀನು ಹೇಳೋದು ಕರೆ ಐತಿ. ಪಂಡಿತರ ಹತ್ರ ಒಬ್ಬರ ಹತ್ರಕ್ಕೂ ತೋರಿಸಿಲ್ಲ. ನಮ್ಮೂರಾಗ ಪಂಡಿತ್ರ ಅವರಲ್ಲ, ಹೋಗಿ ತೋರಿಸಿ ಬರ್ತೀನಿ ಇವತ್ತಾಗ. ಇವನ್ ಬಿಕ್ಳಿಸಕತ್ತಾನಲ್ಲ, ಸರಿ ಹೋದ್ರೂ ಹೋಗ್ಬೋದೇನು. ಏ ಬೋಡ, ನನ್ನ ಯಾಕಲ್ಲ ನೀನು ಹುಡ್ಕಕತ್ತಿದ್ದೆ? ಏ ಕುಳ್ಮಿನ್ರಿ, ಯಾಕೆ ಹುಡ್ಕಕತ್ತಿದ್ದೆ? ಏ ನೀನು ಕುಳ್ಮಿನ್ರಿನೇಕಲ್ಲ, ಇನ್ನೇನ್ಲ ಅನ್ಬೇಕು ನಿನ್ಗೆ? ಕುಳ್ಮಿನ್ರಿ ಅಂದೆ, ನೀನು ಕುಳ್ಮಿನ್ರಿನೇ. ಅಲ್ಲ ಸಾವ್ಕಾರ, ಸುಮ್ಮನೆ ನಿಂತ್ಕೊಂಡು ಮಾತಾಡಕತ್ತ, ನಿಮ್ಮ ಮಧ್ಯ ಹೋಗ್ತಾನ. ಅಲ್ಲ ಸಾವ್ಕಾರ್ರೆ, ಇದು 500 ಅನ್ಕೊಂಬಂದ್ ನಾನು. ಅದೇನು ಹೇಳ್ಬೇಕು ತಾನೆ, ಹೇಳದ್ ಬಿಟ್ಟು ಬಂದ್ರ ಇನ್ನೇನಂತಾರ ಇವಂಗ? ಅದುವೇ 500 ನೀವು ಒಂದಿದ್ದು ಬಾಳ್ ತಂದಿತ್ತು. ಏನ್ಲ ಅಂದ್ರೆ ನೀನು ಬಾಳ ತಂದಿಡ್ತಾ? ಏನ್ ತಂದಿಡ್ತು? ಏ ಯಾವನ್ಲ ಅವನು ಪುರೋಹಿತ ತಿರ್ಗಾ ಇತ್ತಾಗ ಇದೇನಪ್ಪ ಇದು? ಇವ್ರ ಅಜ್ಜಿಕ್ಕೆ ಇವ್ನ ಮುತ್ಕೆ ಅಂತ ಗೊತ್ತಿದ್ರು ನಾನು ಇವನ್ನೇ ಎದ್ರಕಣ್ಣ. ಅಯ್ಯೋ, ಈ ಮುತ್ಕೆ ಕೈಲಿ ಇನ್ನ ಏನೇನ್ ಮಾತು ಕೇಳಬೇಕು? ಏ ಪುರೋಹಿತ, ಪೂಜೆ ಮಾಡ್ಬೇಕು, ಊರಾಗಿರ್ಬೇಕು, ಅದನ್ನ ಬಿಟ್ಟು ಕುಳ್ಮಿನ್ರಿ ಅಂತ ಪೂಜೆ ಮಾಡೋನ್ ಬಾಯಾಗ ಎಂತ ಮಾತ ಬರೋದು? ನಿನ್ನ ಬಾಯಾಗ ಎಂತ ಮಾತ ಬರೋದು? ನನ್ನ ಮೊಮ್ಮಗಂಗೆ ಎದಕ್ಕೆ ಹಂಗಂದಿ? ಎದಕ್ಕೆ ಹಂಗಂದಿ? ಕುಳ್ಮಿನ್ರಿ ಮತ್ತೆ ಬಂದಿರೋ ವಿಚಾರ ಬಿಟ್ಟು ಬಾಕಿದ್ ಮಾತಾಡ್ಕೊಂಡು ನಿಂತಿರ್ತಾನ, ಅದಕ್ಕೆ ಅಂದಿ ಕುಳ್ಮಿನ್ರಿ ಅಂತೇಳಿ. ನಿನ್ನ ಅವ್ರನ್ನೂ ಅಂತೀನಿ, ಅವ್ರ ಅಪ್ಪನೂ ಅಂತೀನಿ, ನನ್ನ ಯಾರು ಕೇಳೋರು? ಯಮೋ ನಾನಂಗೆ ಅಂದಿಲ್ಲ, ನಿಂಗೂ ಅಂತೀನಿ, ನಿನ್ನ ನಮ್ಮಗೂ ಅಂತೀನಿ ಅಂದಿಲ್ಲ, ನಿನ್ಗೂ ಅಂತೀನಿ, ನಿನ್ನ ಮೊಮ್ಮಗಂಗೂ ಅಂತೀನಿ, ಅವ್ರ ಅಪ್ಪಂಗೂ ಅಂತೀನಿ ಅಂದದ್ದು. ನಿನ್ನ ವಿಚಾರ ಎತ್ತ ಇಲ್ಲಕಮ್ಮ, ನಿಮ್ಮ ಮೊಮ್ಮಗ ಬರೀ ಸುಳ್ಳು ಹೇಳಕತ್ತಾನ. ಅಯ್ಯೋ ನಿನ್ ಬಾಯಿಗೆ ಇಟ್ಟಾಕ ನನ್ನನ್ನೇ ಸುಳ್ಳು ಹೇಳೋರು ಅಂತೇನೋ? ಏನ ಮಾತಾಡ್ತಿರೋದು ನೀನು? ಏನ್ ಹೇಳಕತ್ತೀಯೋ? ಏ ಎಲ್ಕಡ್ ಸುಳ್ಳೆ ಮಗನ, ಏ ಮೆಂಟ್ರು ಕೊಡ್ತಾನ, ಏನ್ ಅನ್ನಕತ್ತಿರೋದು? ಊರಾಗ ಪೂಜೆ ಮಾಡ್ಕೊಂಡು ಇರುವ ಅಂದ್ರ ಕುಳ್ಮಿನ್ರಿ ಅಂತಿ ನನ್ನ ಮೊಮ್ಮಗಂಗ, ಅವನ್ಗನ್ನದಂತೆ ನನ್ನ ಕುಳ್ಮಿನ್ರಿ ಅಂತಿ? ಅಯ್ಯೋ ನಿಂಗೆ ಯಾಕ್ಲಾ ಬೇಕಿತ್ತು ಪುರೋಹಿತ? ಸುಮ್ನಿರೋದು ಬಿಟ್ಟು ಅದೇನೋ ಅಂತಾರಲ್ಲ, ಕೊಚ್ಚೆ ಮೇಲೆ ಕಲ್ಲ ಕಾರಿಸ್ಕೊಂಡ್ರು ಅಂತೇಳಿ ಹಂಗ ಆರಿಸ್ಕತಿದ್ಯಲ್ಲ. ಹ್ಞೂ ಕಣಣ್ಣ, ನನ್ಗೂ ಬಲೇ ನಗು ಬರ್ತೈತಿ. ಈ ಪುರೋಹಿತನ ಹಾಕಿ ಮುತ್ಕಿ ಅದ ಹೆಂಗ್ ವಿಚಾರಿಸ್ಕೊಳುತ್ತೆ ಇವತ್ತೆಲ್ಲ. ಬರಲೇ ಮಗನೇ, ಬಾ ಹೊಡಿವೆ ಬರ್ಲೇ. ಏನ ನೋಡಕತ್ತಾನೆ ಅಷ್ಟೊತ್ತಿಂದಲೇ ಗುಡಿಯಾಗ ಮಾರಮ್ಮನ ಗುಡಿಯಾಗ ಪೂಜೆ ಮಾಡೋನು ಮಾತಾಡಬಾರ್ದು ಅಂತಿದ್ರ ನನಗೆ ನಾಟಕ ಮಾಡ್ತಿ. ಬಾರ್ಲೆ ಹೊಡಿಯೋನು. ಏ ದೊಡ್ಡ ಗಣಸೆ, ಬಾ ಮಗನೆ ಬಾರ್ಲೆ. ಜೋಳದ ರೊಟ್ಟಿ ತಟ್ಟಿರ ಕೈ ಕಲ ಇನ್ನ ತಟ್ಟಕತ್ತಾನಿ, ಕಪ್ಪಲ್ ಗುದ್ದು ಬಿಡ್ತೀನಿ. ಏನೋ ಬಡಿಯೋದು ನಂಗ ನೀನು? ಏನ್ಲೇ ಏನ ಬಡಿಯೋದು? ಅಯ್ಯಯ್ಯೋ ದುರ್ವಿಧಿಯೇ, ನನಗೆ ಮುತ್ತು ಕೊಡಕ್ ಬತ್ತಿದ್ಯಾ ಪೊಟ್ಟ ಇದ್ನೆ ನೀನು? ಇನ್ನೊಂದ್ಸರಿ ನನ್ನ ಮೊಮ್ಮಗನ ಕುಳ್ಮಿನ್ರಿ ಅನ್ನೋದು, ನನ್ನ ಕುಳ್ಮಿನ್ರಿ ಅನ್ನೋದು ಅಂದಿ ಅಂದ್ರೆ ನೋಡು ಸರ್ಕಂತ ಹೇಳಿತ್ತು. ಹಂಗ ಬಾ ಮಗನ, ಇನ್ನೊಂದ್ಸರಿ ಏನಾರು ಅಂದ್ಗಿಂದಿ ಅಂದ್ರೆ ನೋಡು, ಕಾಲ್ ಬರೀತಕ್ಕಂತ ಬಡಿಯೋದು. ಇವತ್ತು ಕೈಯಲ್ಲಿ ಬಡ್ದೀನಿ, ನಾಳೆ ಕಪ್ಪಲ್ ಗುಯ್ತೀನಿ. ಚಪ್ಪಲ್ ತಕ್ಕಂಡೆ ಹೊಡಿಯೋದು ಮಗನ. ಇವಯ್ಯ ಬಂದೇ ಬರ್ತಾನ, ನಡಿ ನಮ್ಮನೆ ತಕ್ಕ ಬಂದಾಗ ವಿಚಾರಿಸ್ಕಮ. ಇಲ್ಲ ಪುಟ್ಟ, ಇನ್ನೇ ಕುಳ್ಮಿನ್ರಿ ಅಲ್ದೆ ಇನ್ನೇನ್ ನೀನು ಈ ತರ ನಾಟಕ ಮಾಡೋ? ದೊಡ್ಡ ಕುಳ್ಮಿನ್ರಿನೇ ಕಲ ನೀನು ಸಕಲ ಕಲಾ ವಲ್ಲಭ. ಅಯ್ಯಯ್ಯೋ ನೀನೇನ್ಲ ಆ ಹುಚ್ಚು ನನ್ನ ಮಗನ ಜೊತೆ ಮಾತಾಡಕತ್ತೀಯಾ? ನಮ್ಮನ್ ಕುಳ್ಮಿನ್ರಿ ಅಂದ ಹುಚ್ಚ ಸುಳ್ಳ ಮಗನ ಜೊತೆ ನೀ ಏನ್ ಮಾತಾಡ್ತಿ? ಬಾಯ್ ತಗ ಸರ್ಕಿತ್ತಾಗ ಬಾ ಬೇಗ.
ಅಯ್ಯೋ ಸಾವುಕಾರ್ರೆ ಬರ್ರಿ ಓಡಮ್ಮ, ನಾವು ನೀವೇನ್ ಹಿಂಗ್ ನಿಂತ್ಕೊಂಡು ನೋಡ್ತೀರಾ? ಬೈರನ್ ಕೈಗೆ ಸಿಕ್ಕಿದ್ರೆ ನಮ್ ಕತೆ ಅಷ್ಟೇ, ಬರ್ರಿ. ಇಲ್ಲ ಹೋಗ್ಬಿಟ್ಟು ಇದ್ ನೀನ್ ನಂಬಿಟ್ಬಿಟ್ಟು ಓಡ್ತಿದ್ದೆ. ಅಣ್ಣ ತಮ್ಮಯ್ಯ ಬಾರ್ಲ ಓಡಮ್ಮ, ನೀನೇನ್ಲ ಹಿಂಗ್ ನೋಡ್ಕೊಂಡು ನಿಂತಿದ್ದೆ ಬಲ. ಏ ದಡ್ಸಿಕೊಂಬಂದಿ ನನ್ ಮಗನೇ ಬಲ, ನೀನೇನ್ ಅಲ್ಲಿ ನಿಂತಿದ್ದೆ ಓಡ್ಬಲ. ಅಪ್ಪಯ್ಯ ಅಪ್ಪಯ್ಯ ನನ್ ಬಿಟ್ಬಿಟ್ಟು ಇದ್ದಿದ್ದೆ, ಬಂದೇರು. ಅಯ್ಯೋ ದೊಡ್ಡಪ್ಪ ಅತ್ತಗೆ ಏನ್ ನಿಂತ್ಕೊಂಡು ನೋಡ್ತಿದ್ಯಪ್ಪ? ಲೋ ಪಾಪ ಬಲ್ಲ, ನೀನೇನ್ಲ ಇಲ್ಲಿ ನಿಂತಿದ್ದಿ ಓಡಬಲ್ಲ, ನನ್ನನ್ನೆಲ್ಲ ಕಳ್ಸಿ ನೀನೇನ್ಲ ಹಿಂಗ್ ನೋಡ್ಕೊಂಡು ನಿಂತಿದ್ದಿ, ಓಡಬ ಬರ ಬಂದ್ಬಿಡ್ತಲ್ಲ. ಅಮ್ಮ ಓಡಮ್ಮ ನಮ್ ಗುಳಗಾಲ ಇಲ್ಲ, ಓಡಮ್ಮ. ಅಯ್ಯೋ ಪಾಪ ಹಿಂದೆ ಬೈರ ಬಂದಕಲ್ಲ, ಓಡಬಲ. ಅಯ್ಯೋ ಅಮ್ಮ ಬಿದ್ಬಿಟ್ಟೆ ಬಾರಮ್ಮ. ಅಮ್ಮ ಉಪ್ಪಮ್ಮ. ಅಯ್ಯೋ ಬಟ್ ನೀನ್ ಬಿದ್ದಿ ಅಂತ ನಾನು ಬರಕ್ ಹೋದ್ರೆ ನನ್ನ ಜೀವಕ್ಕೆ ಆಪತ್ತು. ಎಸ್ಕೇಪ್. ಅಯ್ಯೋ ಕಾಲ್ ಬೇರೆ ಉಳುಕ್ಬಿಡ್ತಲ್ಲಪ್ಪ, ನನ್ಗೆ ಯಾರಪ್ಪ ಆಗೋದೀಗ? ಏ ಬೈರ ಬರ್ಬೇಡ, ಬೇಸಳಕತ್ತಾನೆ ಕೇಳಕ್ ಬರ್ಬೇಡ. ಏ ಇನ್ನೊಂದ್ಸಲ ನಿಂತ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ ಲಕ್ಷ್ಮೀ ಥರ. ನಾನು ಯಾವತ್ತೂ ಕೊಲ್ಸಕ್ಕೆ ಹೋಗಲ್ಲ. ನಿನ್ಗೆ ಹೇಳಿ ನಾನು ತಪ್ಪು ಮಾಡ್ಬಿಟ್ಟೆ. ನಾನು ನಿನ್ಗೆ ಇಂಜೆಕ್ಷನ್ ಕೊಡಬಾರ್ದಿತ್ತು, ಮೊನ್ನೆ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದೆ ನಿನ್ಗೆ, ಅದಕ್ಕೆ ನೀನು ಮತ್ತೆ ಬಂದು ಎಲ್ಲರೂ ತಿನ್ನಕ್ಕೆ ಹೋಗಿ ನಾನು ಇನ್ನೊಂದ್ಸಲ ಥರ ಮಾಡಲ್ಲ, ಬಿಟ್ಬಿಡು. ಏ ಅಣ್ಣಯ್ಯ ಏನ್ಲ ಇವನು ಹೇಳ್ತಿರೋದು? ದಿಟ ಏನ್ಲ ಲಕ್ಷ್ಮಿನ ಕೊಲ್ಲಕ್ಕ ಇವನಿನ ಪ್ಲಾನ್ ಮಾಡಿರೋದು? ಅಲ್ಲ ಸೌಕರ್ಯೇ, ನಾನು ಇವನ್ ಏನೋ ಅನ್ಕೊಂಡ್ಬಿಟ್ಟಿದೆ. ಅದಕ್ಕೆ ಪೈರ ಲಕ್ಷ್ಮಿ ಅಂದ್ರ ಜೀವ, ಅದಕ್ಕೆ ಜಿತ್ತಿರ್ಸ್ಕೊಳಕ್ ಬಂದವನೇ. ಓ ಇವತ್ತು ಇವನ್ ಕಾಲ ಮುಗೀತು, ಇವತ್ತು ಇವನು ಉಳ್ದಂಗಿ. ಇವನು ನಮ್ಮ ಲಕ್ಷ್ಮಿ ಆಂಟಿಗೆ ಕೇಡ್ ಬೈಸಕ್ ಹೋಯ್ತಾನೆ, ನಮ್ಮ ಅತ್ತೆಗೆನೆ. ಸರಿಯಾಗಿ ಗುಮ್ಮಿಸ್ಕೊಳ್ಳಿ ಇವತ್ತು. ಏ ಅಣ್ಣಯ್ಯ ನೀನೇನು ಕೆಗ್ಗೆ ನೋಡ್ಕೊಂಡ್ ನಿಂತೀಯ? ಅಲ್ಲಿ ಏಣಿ ಹತ್ತಿ ಬಾ. ಅಯ್ಯೋ ಹೌದಲ್ಲ, ಏಣಿ ಆಯ್ತಲ್ಲ, ಫಸ್ಟ್ ಹತ್ತು ಬಿಡೋಣ. ಏ ಬೈರ ಬರ್ಬೇಡ. ಅಯ್ಯೋ ಇವನೇನ್ ಸೌಕರ್ಯಗಳ ರಾಕೆಟ್ ಸ್ಪೀಡಲ್ಲಿ ಹೋಯ್ತವನೇ. ಹಿಂಗೇನಾರು ಹೋಗ್ಬಿಟ್ರೆ ನಿಜವಲ್ವೇ ಇವನ್ ಗುಚ್ಚ ಅಲ್ಲ, ಸುಳ್ಳು ಹೇಳ್ಕೊಂಡ್ರೆ ಅದೆಲ್ಲ ಗುಚ್ಚ ಹಿಡಿದು ಬಿಡುತ್ತೇನೋ ಅಂತಕ ಇವನ್ ಸುಳ್ಳು ಹೇಳ್ತಿದ್ದೇನೋ. ಇಷ್ಟು ದಿನ ನಾಟಕ ಮಾಡ್ತಿದ್ದೇನೆ, ಇವತ್ತು ಪಕ್ಕ ಹುಚ್ಚ ಹಿಡಿದು ಬಿಡುತ್ತೆ. ಇಷ್ಟು ಮಟ್ಟಿಗೆ ಆರ್ಸವನೇ ಬೈರ. ನೋಡಣಯ್ಯ ಹೆಂಗ್ ಒಗದ್ಬಿಟ್ಟ, ಅವ್ನ್ 3 ಜನ ತಪ್ಪೋಗ್ಬಿಟ್ಟ, ಹೆಂಗ್ ಕೊಟ್ರು ಬಿಡ್ತಾನೆ. ಲಕ್ಷ್ಮಿಗೇನಾರು ಕೆಡಕ್ ಮಾಡಿದ್ರೆ ಅವನ ಬಿಡೋದು. ಯಪ್ಪ ಹೆಂಗ್ ರೊಚ್ಚಿಗೆ ಬಿಟ್ಟವನೇ ಬೈರ ಇವತ್ತು. ಅಯ್ಯೋ ಸಾವುಕಾರ್ರೆ, ಬೈರ ಹೋದ, ಇಳಿರಿ ಕೆಳಕ್ಕೆ ಎಲ್ಲಾರುವೆ. ಅಯ್ಯೋ ಕುಳ್ಮಿನ್ರಿ ಹೆಂಗ ಇಳಿಯೋದು? ಏನೇನೆ ಉಂಟಿಸ್ ಹೋಗೈತಲ್ಲ, ಹೆಂಗ ಇಳಿಯೋದು? ಯಾರು ಬರೋವರೆಗೂ ಕಾಯಮ್ಮ ಸುಮ್ ಕುಂದ್ರು ಬರ್ತಾರ ಯಾರು? ಹೌದಲ್ಲ, ನಂಗಿದ್ದು ಒಳಿಲೇ ಇಲ್ಲ. ಆದ್ರೂ ಈ ಅಣ್ಣ ಏನೋ ಕೆಡುಕ್ ಮಾಡೋಣ ನಮ್ಮ ಲಕ್ಷ್ಮಕ್ಕಂಗ. ಅದಕ್ಕ ನಮ್ಮ ಬೈರ ನಮ್ಮ ಲಕ್ಷ್ಮಿ ಅತ್ತೆಗ ಕಂಡ್ರೆ ಜಗ್ಗಿ ಇಷ್ಟ. ಏನಕ್ಕಂದ್ರೆ ಬೆಣ್ಣೆ ತುಪ್ಪ ಮೊಸರು ನೀರು ಎಲ್ಲ ತಕೊಂಡೋಗಿ ಜಗ್ಗಿ ಕುಡ್ಸೋಳ. ಬಿಟ್ಬಿಟ್ಟನ ಈ ಅಣ್ಣಂಗೆ ಏನಾಗೈತೆ ಏನೋ. ಅಯ್ಯೋ ರಕ್ತ ಬರ್ತಿರಂಗ ಐತೆ ಪುರೋಹಿತ್ರೆ. ಅಯ್ಯೋ ಸತ್ನ ಬದುಕ್ನ ನೋಡ್ರಲ್ಲ, ಹೋಗಿ ಮೊದ್ಲು ಇಳಿರಲ್ಲ ಯಾರುವೆ. ಜಂಪ್ ಮಾಡಕ್ ಬಂದ್ರೆ ಯಾರು ಜಂಪ್ ಮಾಡ್ರಲ್ಲ, ಅಲ್ಲೊಂಚೂರು ಕೆಳಕ್ ಇಳ್ತು. ಆದ್ರೂ ಸಾವುಕಾರ ನಮ್ಮ ಲಕ್ಷ್ಮಕ್ಕನೇ ತಿನ್ನಿಸ್ಬೇಕು ಅನ್ನೋದು ಏನಿತ್ತು ಇವನ್ಗ? ಏನಿತ್ತು? ನಮ್ಮ ಲಕ್ಷ್ಮಕ್ಕಯ್ಯ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಮಾಡೋಳ, ಕೆಟ್ಟವ್ರಿಗೆ ಕೆಟ್ಟದ್ ಬಯಸೋಳ. ಅದನ್ನ ಬಿಟ್ಟು ಇವನೇನೋ ಕೆಡಕ್ ಮಾಡೋಣ, ಅದಕ್ಕೆ ನಮ್ಮ ಲಕ್ಷ್ಮಕ್ಕ ಕೆಟ್ಟದ್ ಮಾಡೋಳ, ಉಗ್ದಾಳ ಬೈದಾಳ, ಅದಕ್ಕೆ ಅವಳನ್ನೇ ಕೊಲ್ಸ್ಬೇಕಂತೇಳಿ ಹೆಂಗ್ ಮಾಡೋಣ ನೋಡು. ಹಿಂಗ್ ಜಟ್ ಮಾಡೀನಿ ಅಂತ ಹೇಳ್ತಾನಲ್ಲ ಹೆಂಗ ಅವನ. ನಮ್ಮೂರು ಓರಿ ಅದು ಇಷ್ಟಿಂದಾಗ ಒಂದ್ ದಿನಕ್ಕೂ ಹಂಗೆ ಆಡಿದ್ದಿಲ್ಲ. ಅದೇ ಆಡೈತಿ ಅಂದ್ರೆ ಇವನು ಇಷ್ಟು ಕೆಡಕ್ ನನ್ನ ಮಗ ಇರ್ಬೇಕು ಹೇಳು. ಅದುವೇ ಅಪ್ಪಯ್ಯ ಒಬ್ಬದು ಇಲ್ಲ ದೀವ ಹೋಗ್ಬೇಕಲ್ಲ, ನಾವ್ ಹಿಂಗೇನು ಒಕ್ಕಂಗ್ ಕುತ್ಕೋಬಾರ್ದು ಅಲ್ಲ. ಇಲ್ಲಿ ಕೆಲಕ ಸತ್ತಿರೋನು ಯಾವನ ಸ್ವತಂತ್ರ ಓಟಗಾರನೋ, ಇಲ್ಲ ಅಂದ್ರೆ ಯೋಧನೋ ಅಲ್ಲ ಪಾಪ. ಸತ್ತಿರೋನು ಒಬ್ಬ ಕೊಲ್ಗರ್ಕ. ಹೋದ್ರೋಯ್ತಂತಕ ಇನ್ನ 4 ಜನ ಜೀವನ ಉದ್ಧಾರ ಆಗುತ್ತ. ಈ ನನ್ನ ಮಗನ್ನ ನಾವು ಊರಿಗೆ ಬಿಟ್ಕೊಳ್ಳೋ ಹೊತ್ನಾಗೆ ಯೋಚನೆ ಮಾಡ್ಬೇಕಿತ್ತು, ಇವನು ಹೆಂಗ ಏನು ಎತ್ತ ಅಂತೇಳಿ. ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರ್ಸುಮ, ನಾಳೆಗ ಊರಿಂದ ಬಹಿಷ್ಕಾರ ಹಾಕ್ಬಿಡುಮ ಇವನ್ನ. ಬೇಕಾಗಿಲ್ಲ ನಮ್ಮ ಊರಾಗ ಕಾರಣ. ಬಹಿಷ್ಕಾರ ಅಲ್ಲಕ್ಕಲ್ಲ, ಊರ್ಗೆ ಬರಬಾರ್ದು ಇವನು. ಆ ಥರ ಮಾಡುವ ಸುಮ್ಮನಿರು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.